ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮುಖಾಂತರ ಪ್ರವೇಶಿಸಿದ ನಟ ರಜತ್ ಕಿಶನ್ ಈಗ ಸೀಸನ್ 12ರಲ್ಲೂ ಸಹ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಮರಳಿ ಬಂದಿದ್ದಾರೆ. ಈ ರಿಯಾಲಿಟಿ ಶೋನಿಂದ ಪಡೆದ ಖ್ಯಾತಿಗೆ ಋಣಿಯಾಗಿರುವ ರಜತ್ ಅದನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಡಲು ಬಿಗ್ ಬಾಸ್ ಲೋಗೋವನ್ನು ಪರ್ಮನೆಂಟ್ ಟ್ಯಾಟೂ ರೂಪದಲ್ಲಿ ತಮ್ಮ ಭುಜದ ಮೇಲೆ ಅಚ್ಚೆ ಹಾಕಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೊಸದಾಗಿ ಪರಿಚಯಿಸಿದ ವಿಲನ್ ಟೀಮ್ನಲ್ಲಿ ರಜತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಶೇಷ ಚಾಲೆಂಜ್ ನೀಡಲಾಗಿತ್ತು. ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಲೋಗೋವನ್ನು ಶಾಶ್ವತವಾಗಿ ಟ್ಯಾಟೂ ಹಾಕಿಸಿಕೊಳ್ಳಬೇಕೆಂಬ ನಿಯಮವಿತ್ತು. ಬಜರ್ ಅನ್ನು ಮೊದಲಿಗೆ ಒತ್ತಿದ ರಜತ್ ಚಾಲೆಂಜ್ ಅನ್ನು ಸ್ವೀಕರಿಸಿ ಟ್ಯಾಟೂ ಹಾಕಿಸಿಕೊಳ್ಳಲು ಮುಂದಾದರು. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ರಜತ್ ನಡುವೆ ಪೈಪೋಟಿ ಹೆಚ್ಚಾಗಿರುವುದರಿಂದ ಈ ಅವಕಾಶವನ್ನು ಅವರ ಧೈರ್ಯದಿಂದ ಸ್ವಾಗತಿಸಿದರು. ಬಿಗ್ ಬಾಸ್ ಶೋ ತಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭವ ನೀಡಿರುವುದರಿಂದ ಅದನ್ನು ಈ ಟ್ಯಾಟೂ ಮೂಲಕ ಶಾಶ್ವತವಾಗಿ ಉಳಿಸಿಕೊಳ್ಳಲು ಆಸೆ ವ್ಯಕ್ತಪಡಿಸಿದ್ದಾರೆ. ತರಬೇತಿ ಪಡೆದ ಟ್ಯಾಟೂ ಕಲಾವಿದರಿಂದ ಟ್ಯಾಟೂ ಮಾಡಿಸಿಕೊಂಡಿರುವುದಾಗಿ ಮತ್ತು ಇದಕ್ಕೆ ತನ್ನ ಸಂಪೂರ್ಣ ಒಪ್ಪಿಗೆ ನೀಡಿರುವುದಾಗಿ ರಜತ್ ಬರೆದು ಸಹಿ ಮಾಡಿದ್ದಾರೆ. ಈ ಸೀಸನ್ನಲ್ಲಿ 12ರಲ್ಲಿ 73 ದಿನಗಳು ಪೂರ್ತಿಯಾಗಿದ್ದು, ಗಿಲ್ಲಿ ನಟ ರಜತ್ ಕಿಶನ್ ಉತ್ತಮ ಆಟ ಪ್ರದರ್ಶನ ನೀಡಿ ಪೋಷಕರ ಮೆಚ್ಚುಗೆ ಪಡೆದಿದ್ದಾರೆ. ಅಶ್ವಿನಿ ಗೌಡ ಕೂಡ ಗಟ್ಟಿಮುಟ್ಟಾದ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ. ಟಾಪ್ 5 ಯಾರು ಎಂಬ ಕುತೂಹಲ ಹೆಚ್ಚಿದೆ. ಇದೇ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬ ನಿರೀಕ್ಷೆಯಲ್ಲಿ ಪ್ರೇಕ್ಷಕರು ಕಾಯುತ್ತಿದ್ದಾರೆ.